ನಾವು ನಮ್ಮ ಸಂಬಂಧಗಳು ಚಲೋ ಉಳಿತಿದ್ದವು ಅಂದ್ರೆ ಎದುರುಗಡೆ ಇರುವಂಥ ಮನುಷ್ಯನ ಮನಸ್ಸಿಗೆ ಸಮಾಧಾನ ಆಗ್ತಿತ್ತಂದ್ರೆ ನಾವು ಎಂಥವ್ರಿದ್ರೂ ಸಾರಿ ಕೇಳಬೇಕು. ಮನೆಯಾಗಾದ್ರೂ ಕೇಳಬೇಕು, ಬಜಾರ್ದಲ್ಲಿ ಆದರೂ ಕೇಳಬೇಕು, ಸಮಾಜದಲ್ಲಿ ಆದರೂ ಕೇಳಬೇಕು. ಅದು ನಮ್ಮನ್ನು ಜೋಡಿಸುವಂಥ ಕೆಲಸ ಮಾಡ್ತದೆ. ಯಾರು ದೊಡ್ಡವರು ಅಂತಂದ್ರೆ ಯಾರು ಹೆಚ್ಚು ಕಲ್ತಾರ ಅವ್ರು ದೊಡ್ಡವರಲ್ಲ, ಯಾರು ಹೆಚ್ಚು ಗಳಿಸ್ಯಾರ ಅವರು ದೊಡ್ಡವರಲ್ಲ, ಯಾರು ಹೆಚ್ಚು ಸಶಕ್ತರದಾರ ಅವರು ದೊಡ್ಡವರಲ್ಲ. ಬಸವಣ್ಣವ್ರು ಹೇಳ್ತಾರೆ, ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ. ನಿಮ್ಮ ಮನಸ್ಸಾಕ್ಷಿ, ನಿಮ್ಮ ಪಾದ ಸಾಕ್ಷಿ ಎನಗಿದೇ ದಿವ್ಯ ಅಂತ ಬಸವಣ್ಣವರು ಹೇಳಿದರು. ನಾವೀಗ ಯಾಕೆ ದೊಡ್ಡವರಾದೀವಿ? ನಮ್ಮನ್ನೆಲ್ಲರನ್ನೂ ಸ್ಟೇಜ್ ಮೇಲೆ ಕೂಡಿಸಿ ನೀವು ಕೆಳಗೆ ಕುಳ್ತಾರೆ ಅಂತ ನಾವು ದೊಡ್ಡವರಾದೀವಿ. ನೀವೇ ಕೆಳಗೆ ಕುಳಿತಿರ್ಲಿಲ್ಲ ಅಂತಂದ್ರೆ ನಾವು ಸ್ಟೇಜ್ ಮೇಲೆ ಕೂತವ್ರು ಹೆಂಗೆ ಆಗ್ತಿದ್ದಿಲ್ಲ. ಆದ್ದರಿಂದ ನಾವು ದೊಡ್ಡವರಾಗಬೇಕಾದ್ರೆ ಎಷ್ಟೋ ಜನ ಬಹಳ ಶ್ರಮ ವಹಿಸಿರ್ತಾರೆ. ಅದಕ್ಕೆ ನಾವು ಯಾವಾಗಲೂ ಕೈ ಮುಕ್ಕೊಂಡಿರಬೇಕು. ಹಿಂದಿಯಲ್ಲಿ ಒಬ್ಬ ಕವಿ ಹೇಳ್ತಾನೆ, ಏನು ಅಂತಂದರೆ, ಜುಕೆಂಗೆ ತೋ ಶಿವ್ ಬನೆಂಗೆ, ನ ಜುಕೆಂಗೆ ತೋ ಶವ್ ಬನೆಂಗೆ ಅಂತ. ನೀನು ಬಾಗಿದಿ ಅಂದ್ರೆ ಶಿವ ಆಗತಿ, ಸೆಟದ ಕುತ್ತಿ ಅಂದರೆ ಹೆಣ ಆಗತಿ ಅಂತ ಹೇಳ. ಅವರು ಬಾಗಿದವರು ಶಿವ ಇರ್ತಾರೆ, ಸೆಟದ ಯಾರು ಕೂಡ್ತಾರೆ? ಕೊನೆಗೆ ಕೂಡಿಸಿರ್ತಾರೆ ನೋಡ್ರಿ, ಗ್ವಾಡಿಗೆ. ಅದು ಬಾಗೋದಿಲ್ಲ. ಅದು ಬಾಗಬೇಕಂತ ಮಾಡಿದ್ರು ಇವ್ರು ಹಗ್ಗ ಹಾಕಿ ಕಟ್ಟಿರ್ತಾರೆ, ಸೆಟದ ಕೂತಿರ್ತದೆ. ಹಂಗೆ ಆಗೋದು ಬೇಡ. ನಾವು ವಿನೀತರಾಗಿ ಹೋಗೋಣ. ಅದೇ ನಮ್ಮದು ಎಲ್ಲರದು ಒಂದು ಕಲಿಬೇಕಾಗಿರುವಂಥದ್ದು. ಇವತ್ತು ಬಹಳ ಯಶಸ್ವಿ ಕಾರ್ಯಕ್ರಮ ಆಯಿತು. ಎಲ್ಲ ಪೂಜ್ಯರು ಬಹಳ ಒಳ್ಳೆಯ ಮಾತುಗಳನ್ನು ಆಡಿದರು ನೋಡ್ರಿ. ಅವರೆಲ್ಲ ಅಪ್ಪುಗಳು, ನಾವೆಲ್ಲ ಅಪ್ಪುಗಳನ್ನು ನೋಡಿ ಬಂದವರು. ಇಲ್ಲೇ ನಮ್ಮ ಶರಣಾನಂದ ಸ್ವಾಮೀಜಿ ಅವರು ಅದಾರ, ಈಗ ಮಾತನಾಡಿದಾರಲ್ಲ, ಅವರು 2013ರಲ್ಲಿ ಇಲ್ಲೇನು ಪ್ರವಚನ ನಡೀತಲ್ಲ ಅಪ್ಪುಗಳದು, ಎಷ್ಟೋ ಜನ ಪ್ರವಚನ ಕೇಳಿದರು, ಭಾಳ ಚಲೋ ಆಯ್ತಂತ ಹೇಳಿ ಹೋಗಿಬಿಟ್ರು. ಆದರೆ ಆ ಪ್ರವಚನದ ಎಲ್ಲ ಲಾಭ ಏನಾಯಿತು ಅಂದ್ರೆ, ಇದೇ ಊರಿನೊಳಗೆ ಆ ಪ್ರವಚನ ನಡೆದ ಸಂದರ್ಭದಾಗನೇ ಎಲ್ಲ ಪ್ರಪಂಚವನ್ನು ಬಿಟ್ಟು ಒಬ್ಬ ಯುವಕ ಸನ್ಯಾಸಿ ಆದ. ಅದು ಬಹಳ ದೊಡ್ಡ ಲಾಭ ಆಯಿತು. ಅವರು 2013ರಲ್ಲಿ ಮನೆಯನ್ನು ಬಿಟ್ಟು ಬಂದು ಅಪ್ಪುಗಳ ಶಿಷ್ಯರಾದರು, ಸನ್ಯಾಸಿ ಆದರು. ನೋಡ್ರಿ ಅವ್ರು ಹೇಗಿರಬೇಕು. ನಾವೆಲ್ಲ ಅಪ್ಪುಗಳಿಗೆ ಹಣ ಕೊಟ್ಟೀವಿ, ನಾವೆಲ್ಲ ಅವ್ರದ್ದು ಸೇವಾ ಮಾಡಿದೀವಿ, ನಾವು ಏನೇನೋ ಮಾಡಿದೀವಿ, ಅವ್ರು ಭಾಳ ಸಮೀಪಿದ್ದೀವಿ ಅಂತ ಭಾಳ ಜನ ಹೇಳ್ಕೊಳ್ತಾರೆ. ನಮಗೆ ಅವ್ರು ಗುರುತಿಸ್ತಿದ್ರು, ನಮಗೆ ಹಂಗೆ ಕೊಂಡಾಡ್ತಿದ್ರು, ಹಿಂಗೆ ಕೊಂಡಾಡ್ತಿದ್ರು ಅಂತ ಎಲ್ಲ ಹೇಳ್ತಾರೆ. ಅವ್ರದ್ದು ಇರಲಿ, ಎಲ್ಲ ಸೇವಾ ಮಾಡಲಿ. ಆದರೆ ಇವ್ರು ಬರೇ ಹಣ ಕೊಡಲಿಲ್ಲ, ಬರೇ ಸೇವಾ ಮಾಡಲಿಲ್ಲ, ಇಡೀ ಪ್ರಪಂಚವನ್ನೇ ಅಪ್ಪುಗಳಿಗಾಗಿ ಬಿಟ್ಟು ಬಂದರು. ಅವ್ರು ಹೆಂಗಿರ್ಬೇಕು ನೋಡ್ರಿ. ಅವರು ನಮ್ಮ ಶರಣಾನಂದ ಸ್ವಾಮೀಜಿಯವರು. ಆ ಬಳಿಕ ನಮ್ಮ ಹಿಂದೆ ಜ್ಞಾನಾನಂದ ಸ್ವಾಮೀಜಿಯವರು ಕೊಡ್ತಾರಲ್ಲ, ಅವರು ಆ ಕಡೆ ರಾಯಚೂರು ಕಡೆ ಅವ್ರು ಬಹುಶಃ. ಅವ್ರು ನೋಡ್ರಿ, ಅವ್ರು ಹೆಂಗೆ ಸನ್ಯಾಸಿ ಆದರು. ನಾನು ಕೇಳಿದೆ, ಅಪ್ಪುಗಳದು ಪ್ರವಚನ ಪೇಪರ್ದಾಗ ಬರ್ತಿತ್ತಂತ. ಆ ಕಡೆ ಪ್ರವಚನ ನಡೆದಾಗ ಪೇಪರ್ದಾಗ ಬರೋದು, ಅದನ್ನು ಇವರು ಓದವರು ಬರೀ ಪ್ರವಚನ ಕೇಳಿಲ್ಲ. ಅವರು ಪ್ರವಚನ ಕೇಳಲಾರ್ದೇ ಪೇಪರ್ದಾಗ ಬಂದದ್ದನ್ನೇ ಓದಿ, ಇವ್ರು ಎಂಥ ದೊಡ್ಡ ಜ್ಞಾನಿಗಳಿರಬೇಕು, ಇವ್ರ ಹತ್ತಿರ ನಾವು ಯಾಕೆ ಹೋಗಬಾರ್ದು ಅಂತ ಹೇಳಿ ಅಲ್ಲಿಂದ ಮನೆಯನ್ನು ಬಿಟ್ಟು ಬಂದರು. ನೋಡ್ರಿ ಅವ್ರು ಹೇಗಿರ್ಬೇಕು. ಹಾಗೇ ಅನೇಕ ಜನ ಎಲ್ಲ ಪೂಜ್ಯರು ಇವತ್ತೆಲ್ಲರೂ ಆಶೀರ್ವಾದವನ್ನು ನೀಡಿದ್ದಾರೆ. ಕಾರ್ಯಕ್ರಮ ಬಹಳ ಯಶಸ್ವಿ ಆಯಿತು. ಎಲ್ಲ ತರುಣರು, ಹಿರಿಯರು ಎಲ್ಲ ಬಹಳಷ್ಟು ಓಡಾಡಿ ಮಾಡಿದರು. ಮತ್ತು ಕೊನೆಗೆ ಇದೆಲ್ಲ ಅಪ್ಪುಗಳದು ಸ್ಮರಣೆಗಾಗಿಯೇ ನಾವು ಮಾಡ್ತೀವಿ ಅಂತ ಎಲ್ಲರೂ ನಾವೆಲ್ಲ ಹೇಳ್ತೀವಲ್ಲ, ಅದು ಎಷ್ಟು ಚಲೋ ಆಯಿತೋ ಬಿಟ್ಟಿತೋ, ನಮ್ಮ ಮನಸ್ಸಾಕ್ಷಿಯಾಗಂತೂ ನಾವೆಲ್ಲರೂ ಮಾಡಿದ್ವಿ. ಅದು ಒಂದು ಬಹಳ ದೊಡ್ಡ ಕೆಲಸ. ಅದು ಉಳ್ದವ್ರು ಏನರೇ ಕನ್ಕೊಳ್ಳಾರಕ್ಕೆ, ಯಾರೇ ಇದು ಆಗಲಿಲ್ಲ, ಏನೂ ಯಶಸ್ವಿ ಆಗಲಿಲ್ಲ ಅಂತನ್ಲಿ, ಮತ್ತೇನ್ರೇ ಅನ್ನಲಿ, ಅಥವಾ ಇದು ಕೆಟ್ಟದ್ದಾಯ್ತಾರೆ ಅಂತನ್ಲಿ. ಆದರೆ ನಮ್ಮ ಮನಸ್ಸಿಗೆ ನಾವು ಸಮಾಧಾನವನ್ನು ಪಟ್ಕೊಳ್ಬೇಕು. ಮತ್ತು ಒಂದು ಗೊತ್ತಿರಬೇಕು, ನಾವು ಕೆಟ್ಟದ್ದನ್ನು ಬಯಸಿದ್ರೂ ಬರತ್ತದ,
ಯಾಕೆ ಬರ್ತೈತಿ ಅಂತ ಒಬ್ಬ ಕೇಳ್ತಿದ್ದ. ಯಾಕೆ ಬರ್ತೈತಿ ಅಂದ್ರೆ, ಈಗ ನೀವು ನನಗೊಂದು ₹1,00,00,000 ಕೊಡ್ತೀನಂತಂದ್ರಿ ಅಂತ ಇಟ್ಕೊಡ್ರಿ. ನಾ ಸನ್ಯಾಸಿ ರೊಕ್ಕ ಏನು ತೋಳ್ದಿಲ್ಲ ಈಗ. ಆದರೂ ಸಹಿತ ₹1,00,00,000 ನೋಡಿದ ಬಳಿಕ ಏನು ಅನ್ನಿಸ್ತದ, ಮೊದಲು ವಾಲಿ ಅನ್ನಿಸ್ತದ. ಆ ಬಳಿಕ ನೀವು ಭಾಳ ಒತ್ತಾಯ ಮಾಡಾಕತ್ತೀರಿ ಅಂದ್ರೆ ಇರಲಿ ಆಗ್ಬೋದು ಅಂತ ಅಂತಾನೆ ಮನುಷ್ಯ. ಅಂದ್ರೆ ಬ್ಯಾಡ ಅಂದ್ರೂ ತೋತೀವಲ್ಲ ₹1,00,00,000. ಹಂಗೆ ನಾವು ಬ್ಯಾಡ ಅಂದರೂ ಬೈಗಳು ಬರುವೆ, ಬ್ಯಾಡ ಅಂದರೂ ನಮಗೆ ದುಃಖ ಬರುವುದೇ, ತ್ರಾಸು ಬರುವುದೇ. ಇದು ಹಿಂಗೆ ಇರೋದು ಪ್ರಪಂಚದಾಗಿರೋದು ತನಕ. ಆದ್ದರಿಂದ ಅವು ಎಲ್ಲ ಬರ್ತಾವಂತ ತಿಳ್ಕೊಂಡು ನಾವು ಮಾಡಬೇಕು. ಮತ್ತು ನಮಗೆಲ್ಲರೂ ನೀವು ಅಂತಿರ್ತೀರಿ ಇವರು ಅಪ್ಪುಗಳ ಶಿಷ್ಯರು ಅಂಥೇಳಿ. ನಾವು ಅವರಿಗೆ ಖರೆ ಶಿಷ್ಯರು ಆಗ್ತೀವಿಲ್ಲೋ ಅಂತೂ ಗೊತ್ತಿಲ್ಲ ನಮಗೆ. ಈಗ ತಂದೆ ಮಗ ಅವ್ರ ತಂದೆಪ ಇವರು ಅಂತ ಹೇಳಬೇಕಾದ್ರೆ ಮಗಾನು ಹಾಗೆ ಇರಬೇಕಾಗ್ತದಲ್ಲ. ಅವ್ರ ಅಪ್ಪ ಹುಷಾರಿದ್ದಂದ್ರೆ ಮಗಾನು ಹುಷಾರಿದ್ದಂದ್ರೆ ತಂದೆ ಹಂಗಪ್ಪ ಇವನು ಅಂತಂತಾರೆ. ಭಾಳ ತಂದೆ ಧರ್ಮವಂತಿದ್ದ ಅಂದರೆ ಮಗಾನು ಧರ್ಮವಂತಿದ್ದ ಅಂದರೆ ಅವನ ಮಗಪ್ಪ ಅಂತಂತಾರೆ. ಈಗ ನಮ್ಮ ಅಪ್ಪಗಳಂತೂ ದೊಡ್ಡ ತಪಸ್ವಿಗಳಿದ್ದರು, ನಾವೀಗ ಹಂಗಿಲ್ಲ. ಅವರು ಭಾರಿ ಜ್ಞಾನಿಗಳಿದ್ದರು, ನಾವೀಗ ಹಂಗಿಲ್ಲ. ಆದರೂ ನಮಗೆ ನೀವು ಅನಾಕತ್ತೀರಿ ಅಂತಂದ್ರೆ ನಾವು ಇದೇ ಹೀಗೆ ಹಚ್ಕೊಳ್ಬೇಕು. ಆದರೆ ಒಂದಂತೂ ನಮಗೆ ಸಂತೋಷ ಏನು ಅಂದ್ರೆ, ಅವ್ರ ಸಮೀಪ ಸಣ್ಣ ವಯಸ್ಸಿನಾಗ ಬಂದೀವಿ. ಯಾಕೆ ಬಂದೀವಿ ನಮಗೂ ಗೊತ್ತಿಲ್ಲ. ಅದೇನು ನಮಗೆ ಪ್ರಪಂಚ ಬೇಡಾಗಿ ಮದುವೆ ಮಾಡಿಕೊಂಡು ಹೆಂಡತಿ ಜಗಳ ಮಾಡಿ ಅಣ್ಣತಮ್ಮರ ಜೋಡಿ ಜಗಳಾಡಿ ಎಲ್ಲ ಆಸ್ತಿಗಾಗಿ ಹೊಡೆದಾಡಿ ಅಂತ ಮನೆ ಬಿಟ್ಟು ಬರಲಿಲ್ಲ. 8ನೇ ತರಗತಿ ಇದ್ದಾಗ ನಾನು ಮನೆ ಬಿಟ್ಟು ಬಂದೆ. 14ನೇ ವರ್ಷಕ್ಕೆ ಮನೆ ಬಿಟ್ಟು ಬಂದೆ. ಏನು ಅವ್ರ ಮಾತು ಕೇಳಿದ್ವಿ. ಮಹೇಶನದ ಅಪ್ಪುಗಳದ್ದು ಪ್ರವಚನ ನಡೆದಿತ್ತು, ಅವ್ರ ಜೋಡಿ ಹಾಗೆ ಬಂದುಬಿಟ್ಟೆ. ಆ ಬಳಿಕ ಅವ್ರ ಜೋಡಿ ನಾವು ಇರ್ತಿದ್ದೀವಲ್ಲ, ನಮ್ಮನ್ನು ಅವ್ರು ಭಾಳ ಸಮೀಪದಿಂದ ನೋಡಿದಾಗ ಅವ್ರು ಸಂತೋಷ ಪಡ್ತಿದ್ರು ಅಪ್ಪುಗಳು. ಎಲ್ಲ ಸಾಧಕರನ್ನು ನೋಡಿ ಅವ್ರಿಗೆ ಅಷ್ಟು ಸಂತೋಷ ಆಗ್ತಿತ್ತು. ಅವ್ರ ಜೋಡಿ ಎಷ್ಟೋ ವರ್ಷಗಳ ಕಾಲ ಬದುಕಿದ್ವಿ. ಅಂಥ ಮಹಾತ್ಮರವರು ನೋಡ್ರಿ, ಇವತ್ತು ಅವ್ರು ಇಲ್ಲ ಅಂದರೂ ಇಷ್ಟೆಲ್ಲ ಭಕ್ತಿ ಜನರಲ್ಲಿ. ಅದನ್ನೇ ಅಪ್ಪುಗಳು, ಮಹೇಶನ ಅಪ್ಪುಗಳು ಹೇಳ್ದಂಗೆ, ಹೆಂಗೆ ರಾಮ ನಡೆದಲ್ಲೆಲ್ಲ ರಾಮತೀರ್ಥಗಳಾದವು, ರಾಮನ ಕ್ಷೇತ್ರಗಳು ರಾಮೇಶ್ವರ ಅದು. ಹಾಗೆ ಅಪ್ಪುಗಳು ಯಾವ್ಯಾವ ಊರುಗಳಲ್ಲಿ ಹೋಗ್ಯಾರ, ಎಲ್ಲೆಲ್ಲಿ ಕರ್ನಾಟಕ ಮಹಾರಾಷ್ಟ್ರ ಹೊರದೇಶದಲ್ಲಿಯೂ ಸಹಿತ ಅವರು ಎಲ್ಲ ಒಂದೊಂದು ಕ್ಷೇತ್ರಗಳಾಗ್ತಾ ಇದಾವೆ. ಅವ್ರ ಶಕ್ತಿ ಈಗಲೂ ಸಹಿತ ಕೆಲಸ ಮಾಡ್ತಾ ಇದಾವೆ. ಅವರ ಒಂದು ಸ್ಮರಣೆಯಲ್ಲೇ ನಾವು ಕಾರ್ಯಕ್ರಮವನ್ನು ಮಾಡಿದ್ವಿ. ಅವರ ಆಶೀರ್ವಾದ ನಿಮಗೆಲ್ಲರಿಗೂ ಸದಾಕಾಲ ಇರಲಿ ಅಂಥೇಳಿ ನಾನು ಆಶಿಸ್ತೀನಿ. ಬಹಳಷ್ಟು ಜನ ಶ್ರಮ ವಹಿಸಿದಿರಿ. ಮತ್ತು ಇಲ್ಲೇ ನಮ್ಮೆಲ್ಲ ಪೂಜ್ಯರು ಬಸವಾನಂದ ಸ್ವಾಮೀಜಿಯವರು, ಅವರು ಎಷ್ಟು ಸಂಘಟನೆಯಲ್ಲಿ ಅವ್ರಿಗಿನ್ನೂ ತೃಪ್ತಿಯಾಗಿಲ್ಲ ನಿಮ್ಮ ಇಂಡಿಯಾವ್ರದ್ದು ನೋಡಿ. ಆದರೂ ಸಹಿತ ನಾವೆಲ್ಲ ಸಂತೋಷ ಪಟ್ಟಿವಿ. ನಮ್ಮ ಶಿರ್ಷಾಡ ಅಪ್ಪುಗಳವರು, ಅವರು ಸಹಿತ ಪ್ರತಿಯೊಂದು ಕೇಳ್ತಿದ್ರು, ಸಂತೋಷವನ್ನು ಅನುಭವಿಸಿದರು. ಉಳಿದಂತೆ ಎಲ್ಲ ಪೂಜ್ಯರು ಇವತ್ತೆಲ್ಲ ಆಗಮಿಸಿದ್ದಾರೆ, ಎಲ್ಲ ಹಿರಿಯರು ಬಂದಿದ್ದಾರೆ. ತಾವೆಲ್ಲ 18 ದಿವಸಗಳವರೆಗೆ ಕೇಳಿದ್ರಿ. ಇನ್ನು ಕೇಳಿದ ಬಳಿಕ ಕೊನೆಯದು ಏನು ರೀ ಅಂತಂದರೆ, ನಾವು ಇಲ್ಲಿ ತನಕ ಏನೇನು ಕೇಳೇವಲ್ಲ ಅದನ್ನೇನೂ ನೆನಪಿಡುವಂಥ ಅವಶ್ಯಕತೆ ಇಲ್ಲ. ಅಪ್ಪುಗಳು ಎಲ್ಲ ಊರಾಗ ಹೇಳ್ತಿದ್ರು ಏನು ಅಂತಂದ್ರೆ, ನಾನು ಈಗೇನು 1 ತಿಂಗಳು ಹೇಳಿದೆ, ಇದನ್ನು ನೆನಪಿಟ್ಕೊಳಕ್ಕೆ ಹೋಗಬೇಡ್ರಿ. ಮತ್ತು ನೀವು ನೆನಪಿಟ್ಟುಕೊಂಡ್ರಿ ಅಂತಂದ್ರೆ ಮನ್ಯಾಗೂ ತ್ರಾಸ ಆಗ್ತೈತಿ. ಆ ಬಳಿಕ ಮತ್ತು ನೀವು ಹೊಸದನ್ನು ಕೇಳಕ್ಕೂ ಆಗೋದಿಲ್ಲ. ನಾವು ಹೊಸದನ್ನು ಮತ್ತೆ ಕೇಳಬೇಕಾಗ್ತದೆ. ಆನಂತರ ಯಾರ್ದೂ ಕೇಳುವಂಗೂ ಇಲ್ಲ. ಬರೀ ನಾವು ಕೇಳ್ತೀವಿ ಅನ್ನೋದು ಇಷ್ಟೇ ಐತಲ್ಲ. ನೀವು ಹೇಳಿದ್ರೆ ಈಗ ನಾ ಕೇಳಂಗಿಲ್ಲ, ನಾ ಹೇಳಿದ್ರೆ ನೀವು ಕೇಳಂಗಿಲ್ಲ. ಇಟ್ಟೋ ತಕ್ಕ ಕೂತೀವಿ, ಇದೇ ದೊಡ್ಡದು ಅನ್ಬೇಕು. ಈಗ ನಾನು ನಿಮಗೆ ಹೇಳ್ತೀನಿ, ಎಲ್ಲರೂ ಮನೆ ಬಿಟ್ಟು ಬರ್ರಿಪ್ಪ ಅಂತ ಹೇಳ್ತೀನಿ, ಯಾರು ಬರ್ತೀರಿ? ಅಥವಾ ನೀವು ನನಗೆ ಹೇಳ್ತೀರಿ, ಯಾಕ್ರಿ ಸ್ವಾಮಿಗಳು ನೀವು ನಮ್ಮ ಜೋಡಿ ಬರ್ರಿ, ನಾ ಬರ್ತೀನಿ. ಯಾರೂ ಕೇಳಂಗಿಲ್ಲ. ನಿಂಬದು ನಿಮಗೆ, ನಂಬದು ನಮಗೆ. ಅದು ಅಷ್ಟೇ ಹೋಗುವಾಗ ಕೇಳ್ಕೊಂತ ಹೋಗೋದು. ನಾವು ಇವ್ರದ್ದು ಕೇಳಾಕತ್ತೀವಿ ಅನ್ನೋದು, ಅವ್ರದ್ದು ಕೇಳಾಕತ್ತೀರಿ ಅನ್ನೋದು. ಆದರೆ ಯಾರೂ ಕೇಳಂಗಿಲ್ಲ. ಅದು ಪ್ರಪಂಚದಾಗ ಗೊತ್ತಿರಬೇಕು ಅಷ್ಟೇ, ನಮಗೆ ಮ್ಯಾಲೆ ಹೇಳಬಾರ್ದು. ಆದ್ದರಿಂದ ನಾವು ಏನೂ ನೆನಪಿಟ್ಕೊಳ್ಬೇಕಾಗಿಲ್ಲ. 18 ದಿವಸ ಭಗವದ್ಗೀತೆಯ 18 ಅಧ್ಯಾಯಗಳದಾವಲ್ಲ, ವಿಷಾದ ಯೋಗದಿಂದ ಕೊನೆಗೆ ಮೋಕ್ಷ ಸನ್ಯಾಸ ಯೋಗದವರೆಗೆ, ಅದು 18 ಯೋಗದ ಎಲ್ಲ ಸಂದೇಶ ಏನು ಅಂತಂದರೆ, ಅಲ್ಲಿ ದೇವರು ಕೊನೆಗೆ ಅರ್ಜುನನಿಗೆ ಕೃಷ್ಣ ಏನು ಹೇಳಿದಾನ ಏನು ಅಂತಂದರೆ, ನೀನು ನನ್ನಲ್ಲೇ ಶ್ರದ್ಧೆ ಇಡು, ನನ್ನಲ್ಲೇ ವಿಶ್ವಾಸವನ್ನಿಡು. ಅಂದರೆ ದೇವರಲ್ಲಿ ವಿಶ್ವಾಸ ಇಡು. ದೇವರು ಭಾಳ ದೊಡ್ಡವ.
ಮತ್ತು ನಾ ಏನೇನು ಹೇಳ್ತೀನಲ್ಲ ಅದನ್ನು ಅಷ್ಟೇ ಮಾಡೋಕ್ಕೆ ಹೋಗಬೇಡ, ನೀನು ಸ್ವಲ್ಪ ವಿಚಾರ ಮಾಡು, ಯೋಚನೆ ಮಾಡು, ಯಾವುದು ಚಲೋ ಅನ್ನಿಸ್ತೈತಿ ಅದನ್ನು ನೀನು ಮಾಡು ಅಂತ ಕೊನೆಗೆ ಅವರು ಹೇಳಿದ್ದಾರೆ. ಅದಕ್ಕೆ ನಾವು ಅದನ್ನು ಮಾಡೋಣ. ಇವತ್ತು ಸುಮಾರು 1 ತಾಸುಗಳ ಕಾಲ ಜಪ ಮಾಡಿದ್ದೀವಿ. ಜಪ ಮಾಡೋದ್ರಿಂದ ಏನಾಗ್ತೈತೆ ರೀ ಅಂತ ಕೇಳ್ತಾರೆ. ಈಗ ನೀವು ಇಲ್ಲಿ ಹೊಗಳ್ತೀವಿ ಅಂತ ನಾವೆಲ್ಲರೂ ಕೂಡ್ತೀವಿ, ನಮ್ಮನ್ನು ಯಾರು ಬೈತಿದ್ರಂದ್ರೆ ಯಾರೂ ನಾವು ಬರ್ತಿದ್ದಿಲ್ಲ. ಅವನೇನು ಮಾಡ್ತೀವಿ ಸ್ವಾಮಿ ಕೆಟ್ಟ ಬೈತಾನ ಅಂತಾರೆ. ಎಲ್ಲರೂ ನೀವು ಭಾಳ ಚಲೋ ಮನೆ ಬಿಟ್ಟು ಬಂದ್ರಿ, ತಂಡ್ಯಾಗ ಕೂತ್ರಿ, ಇದು ನಿಮ್ಮದು ಸಾಮಾನ್ಯ ಏನು ಅಂತಂದಾಗ ಮತ್ತೊಂದು ಸ್ವಲ್ಪ ಕೂಡ್ತೀವಿ. ಯಾಕಂದರೆ ಹೊಗಳಿಕೆ ಇರ್ತದಲ್ಲ. ಹಂಗೆ ನಮಗೆ ಹೆಂಗೆ ಹೊಗಳಿದ್ರೆ ಸಮಾಧಾನ ಆಗ್ತದಲ್ಲ, ಹಂಗೆ ದೇವರು ಒಲಿಮೆ ಆಗ್ಬೇಕಾದ್ರೆ ಅವನಿಗೆ ನಾವು ಹೊಗಳ್ಬೇಕಾಗ್ತದೆ, ಅವನಿಗೆ ನಮಸ್ಕಾರ ಮಾಡಬೇಕಾಗ್ತದೆ, ಅವನ ಆಶೀರ್ವಾದವನ್ನು ನಾವು ಪಡೆದುಕೊಳ್ಬೇಕಾಗ್ತದೆ. ಅದಕ್ಕಾಗಿಯೇ ಜಪ ಮಾಡೋದದ. ಅದನ್ನು ನಾವೆಲ್ಲರೂ ಮಾಡಿದ್ವಿ. ಮಲ್ಲಿಕಾರ್ಜುನ ಅಪ್ಪುಗಳು 3 ತಾಸು ಜಪ ಮಾಡಿಸ್ತಿದ್ರು. ಅವರು ಬೇರೆ ಏನೂ ಮಾಡ್ತಿರಲಿಲ್ಲ. ಮತ್ತು ಅಪ್ಪುಗಳದೂ ಅವ್ರದ್ದು ಬರೀ ಒಂದು ದೃಷ್ಟಿನೇ ನಮ್ಮನ್ನು ಪಾವನಗೊಳಿಸುವಂಥದ್ದಿತ್ತು. ಅಷ್ಟು ಶುದ್ಧ ಜೀವನ ಸಾಗಿಸಿದರು. ಇವತ್ತು ವೈಕುಂಠ ಏಕಾದಶಿ ದಿವಸ ಅದು ದಿನ ನಿಮಿತ್ತ ಅಷ್ಟೇ. ಅವ್ರಿಗೆ ಯಾವುದೇ ಒಂದು ಆಶ್ರಮನೇ ಸೀಮಿತ ಅಂತಲ್ಲ, ಒಂದು ಪೀಠನೇ ಸೀಮಿತ ಅಂತಲ್ಲ. ನಾವು ಪೀಠಕ್ಕೆ ಅವ್ರನ್ನ ಸೀಮಿತ ಮಾಡಬಾರ್ದು. ಮತ್ತು ನಾವು ಅವ್ರ ಶಿಷ್ಯರಂತನೂ ಅಲ್ಲ. ಅವರಿಗೆ ಯಾರು ಜ್ಞಾನವನ್ನು ಹೇಳ್ತಾರೋ ಅವರೆಲ್ಲರೂ ಅಪ್ಪುಗಳ ಶಿಷ್ಯರನ್ನೇ. ಅವ್ರು ಎಲ್ಲೆಲ್ಲಿ ಹೋಗ್ತಾರೋ ಅಲ್ಲೆಲ್ಲ ಆಶ್ರಮನೇ. ಅವ್ರದ್ದು ಅಷ್ಟು ಶುದ್ಧ ಆಯಿತು. ಅಪ್ಪುಗಳು ನಮಗೇನು ಹೇಳ್ತಿದ್ರಂದ್ರೆ ಆಶ್ರಮದಾಗ, ಇದು ನೋಡ್ರಪ್ಪ ನಮ್ಮದು ಜ್ಞಾನ ಯೋಗಾಶ್ರಮ. ಜ್ಞಾನ ಯೋಗಾಶ್ರಮ ಅಂತಂದರೆ ಹೆಂಗೆ ತಿಳ್ಕೊಳ್ಬೇಕು ಅಂದರೆ ಒಂದು ಸಾಲು ಇದ್ದಂಗೆ ಅಂತ ಇಟ್ಕೊಳ್ಬೇಕು. ಇಲ್ಲಿ ನಾ ಇದ್ದಂಗನ ನೀವು ಇರಬೇಕನ್ನೋದು ಅದು ಪೀಠ. ಗುರುಗಳು ಕೈಯಾಗ ಬೆತ್ತ ಹಿಡಿತಿದ್ರು, ನಾವು ಬೆತ್ತ ಹಿಡಿಯೋನು. ಗುರುಗಳು ತಲೆ ಮೇಲೆ ಟೊಪ್ಪಿಗೆ ಹಾಕೊಳ್ತಿದ್ರು, ನಾವು ಟೊಪ್ಪಿಗೆ ಹಾಕೊಳ್ಳೋದು, ಅದು ಪೀಠ. ಆದರೆ ಇಲ್ಲಿ ಗುರುಗಳು ಜ್ಞಾನ ಸ್ವರೂಪರಿದ್ದರು, ನಾವು ಬರೀ ಜ್ಞಾನ ಆರಾಧಕರು. ಆ ಜ್ಞಾನವನ್ನು ಯಾರು ಮಹಾವೀರರು ಹೇಳಿದರೆ ಏನು, ಬುದ್ಧ ಹೇಳಿದರೆ ಏನು, ಬಸವಣ್ಣವರು ಹೇಳಿದರೆ ಏನು, ತುಕಾರಾಮ್ ಮಹಾರಾಜರು ಹೇಳಿದರೆ ಏನು, ಕನಕದಾಸರು ಹೇಳಿದರೆ ಏನು, ಈ ಜ್ಞಾನಕ್ಕೆ ಇದು ಇವ್ರ ಜ್ಞಾನ, ಇದು ಅವ್ರ ಜ್ಞಾನ ಅಂತ ಹಿಂಗೇನ್ರಿ ಅದ ಏನು? ಇದು ಸಿದ್ದೇಶ್ವರಪ್ಪಗಳ ಜ್ಞಾನ, ಇದು ಇಂಥವ್ರ ಜ್ಞಾನ ಅಂತ ಹಿಂಗೇನ್ರಿ ಅದ ಏನು? ಯಾರು ಹೇಳಿದರೆ ಏನು ಜ್ಞಾನ? ಆದ್ದರಿಂದ ಅಪ್ಪುಗಳು ಒಂದು ಪರಂಪರೆ ಅಲ್ಲ, ಅವರು ಜ್ಞಾನದ ಒಂದು ಸಾಗರ. ಅವರು ಒಂದು ಸಂಪ್ರದಾಯ ಅಲ್ಲ, ಅವರು ಒಂದು ಸದ್ಗುಣಗಳ ಸಾಗರ. ಯಾರ್ಯಾರು ಸದ್ಗುಣಗಳನ್ನು ಪಾಲಿಸ್ತಾರೆ, ಯಾರ್ಯಾರು ಜ್ಞಾನವನ್ನು ಆರಾಧಿಸ್ತಾರೆ ಅವರೆಲ್ಲರೂ ಅಪ್ಪುಗಳಂತಲೇ, ಅಪ್ಪುಗಳ ಶಿಷ್ಯರಂತಲೇ ಭಾವಿಸೋಣ. ಕೊನೆಗೆ ಸರ್ವಜ್ಞನ ಒಂದು ಮಾತು ಆತ ಏನು ಹೇಳಿದ ಅಂತಂದರೆ, ಈ ಜಗತ್ತು ಸ್ವರ್ಗ ಆಗಬೇಕಾಗಿತ್ತಂದ್ರೆ ಆತ ಒಂದೇ ಹೇಳ್ತಾನೆ. ಏನು ಅಂದರೆ, ಅನ್ನವನ್ನು ಇಕ್ಕುವುದು, ನನ್ನಿಯನ್ನು ನುಡಿಯುವುದು, ತನ್ನಂತೆ ಪರರ ಬಗೆದಡೆ ಕೈಲಾಸ ಭಿನ್ನಾನವಕ್ಕೂ ಸರ್ವಜ್ಞ ಅಂತ ಹೇಳಿದ್ದಾರೆ. ಏನು ಮಾಡಬೇಕಂತ? ಅನ್ನ ಕೊಡಬೇಕು, ಹಸಿದವರಿಗೆ ಅನ್ನ ಕೊಡುವುದು, ಅನ್ನವನ್ನು ಇಕ್ಕುವುದು. ಆನಂತರ ನನ್ನಿಯನ್ನು ನುಡಿಯುವುದು, ಚೆಂದಾಗಿ ಮಾತಾಡುವುದು, ಯಾರಿಗೂ ತೊಂದರೆ ಆಗಲಾರ್ದಂಗೆ ಮಾತಾಡುವುದು, ಸತ್ಯವನ್ನು ಮಾತನಾಡುವುದು. ಅದು 2ನೇ ಕೆಲಸ. ಮನೆಯಲ್ಲೇ ಇರೋಣ, ಎಲ್ಲರೇ ಇರೋಣ, ಯಾರಿಗೂ ನೋವು ಆಗಲಾರ್ದಂಗೆ ಮಾತಾಡೋಣ. ಆ ಬಳಿಕ ಏನು ಮಾಡಬೇಕಂತ? ತನ್ನಂತೆ ಪರರ ಬಗೆದಡೆ, ನನ್ನಂಗಪ್ಪ ಇವರು ಅಂತ ಅಂದೀವಿ ಅಂದ್ರೆ ಈ ಭೂಮಂಡಲನೇ ಸ್ವರ್ಗ ಆಗ್ತೈತಿ ಅಂತ. ಈಗ ನನಗೆ ಯಾರು ಬೈದ್ರಂದ್ರೆ ನನಗೆ ಸಮಾಧಾನ ಆಗೋದಿಲ್ಲ, ನನಗೆ ಯಾರು ಹೊಗಳಿದ್ರಂದ್ರೆ ಸಂತೋಷ ಹೆಂಗೆ ಆಗ್ತದಲ್ಲ. ನಾವು ತಿಳ್ಕೊಳ್ಬೇಕು, ಇನ್ನೊಬ್ಬರಿಗೂ ನಾನು ಕೆಟ್ಟದಾಗಿ ಬೈಬಾರ್ದು, ಇನ್ನೊಬ್ಬರನ್ನು ಹೊಗಳಬೇಕು ಅಂತ. ನನ್ನಿಂದ ಯಾರು ಏನರ ಸ್ವಲ್ಪ ಕಸ್ಕೊಂಡ್ರಂದ್ರೆ ನನಗೆ ನೋವು ಆಗ್ತೈತಿ ಅಂತ ಅನಿಸ್ತಿತ್ತಂದ್ರೆ ನಾವು ಇನ್ನೊಬ್ರದ್ದು ಯಾಕೆ ಕಸ್ಕೊಳ್ಬೇಕಾ, ಅವ್ರಿಗೂ ನೋವು ಆಗ್ತೈತಿ ಅಂತ ಇಟ್ಟು ತಿಳ್ಕೊಂಡಿವಿ ಅಂದರೆ, ನನ್ನಂಗಪ್ಪ ಪರರು ಅಂತ ಅಂದೀವಿ ಅಂದರೆ ಸ್ವರ್ಗ ಆಗ್ತೈತಿ ಅಂತ ಸರ್ವಜ್ಞ ಹೇಳಿದ್ದಾರೆ. ಎಲ್ಲ ಪೂಜ್ಯರಿಗೆ ಮತ್ತು ಎಲ್ಲ ಹಿರಿಯರಿಗೆ, ತಮಗೆಲ್ಲರಿಗೂ ಕೊನೆಗೆ ಏನಾದರೂ ನನ್ನಿಂದ ನಾವೆಲ್ಲ ಮನುಷ್ಯರು ಏನರೇ ನಿಮಗೆ ಹೆಚ್ಚು ಕಡಿಮೆ ಆಗಿತ್ತು ಅದರಲ್ಲಿ ಇದರಲ್ಲಿ ಅಂತಂದ್ರೆ ನೀವೆಲ್ಲರೂ ಕ್ಷಮಿಸಬೇಕು ಅಂತ ಕೇಳ್ಕೊಂಡು ಎಲ್ಲರಿಗೂ ನಮಸ್ಕಾರ. ನೀವೆಲ್ಲರೂ ಅಪ್ಪುಗಳಿಗೆ ಪುಷ್ಪವನ್ನು ಹಾಕಿ ಹೋಗಬೇಕು. ಸ್ವಲ್ಪ ಎಲ್ಲ ಕಡೆ ತಿರುಗಾಡಿ ಬಂದಾದರೆ ಹಾಕ್ರಿ. ಆದರೆ ನಾವೆಲ್ಲರೂ ನಿಮ್ಮ ವತಿಯಿಂದ ಸಾಂಕೇತಿಕವಾಗಿ ಸ್ವಲ್ಪ ಹಾಕಿದ್ವಿ. ಆನಂತರ ಈಗ ಎಲ್ಲರೂ ಒಮ್ಮೆ ಪುಷ್ಪವನ್ನು ನಿಮ್ಮ ಹತ್ತಿರ ಇರ್ತು ಅಂದ್ರೆ ಸರಿ, ಇರ್ದಿದ್ರೆ ನಮಸ್ಕಾರ ಮಾಡಿರಿ. ಆದರೆ ಇನ್ನೊಂದು ಸಲ ಯಾವಾಗಾರ ಕೂಡ್ತೀವಲ್ಲ ಅಪ್ಪುಗಳ ಕಾರ್ಯಕ್ರಮ ಅಂತಂದಾಗ ಖಾಲಿ ಕೈಲೇ ಬರಬೇಡ್ರಿ, ಹೂ ತೊಗೊಂಡು ಬರ್ತಾರೆ. ಗುರುಗಳ ತೆಗೆ ಹೋಗಾಗ, ಆಸ್ಪತ್ರೆಗೆ ಹೋಗಾಗ, ನಿಮ್ಮ ಸಂಬಂಧಿಕರ ಮನೆಗೆ ಹೋಗಾಗ ಖಾಲಿ ಕೈಲಿ ಹೋಗಬಾರ್ದಂತ. ಮಗಳ ಮನೆಗೆ ಹೋದವ ಅಪ್ಪ
ಖಾಲಿ ಕೈಲೆ ಮಗಳ ಪಾಪ ದಾರಿ ಕಾಯ್ತಿದ್ದಳು. ನಮ್ಮಪ್ಪ ಇವತ್ತು ಏನರ ಹೊಲ್ದಾಗಿನ ಪುಟ್ಟಿ ಕಾಯಿರೆ ತೊಗೊಂಡು ಬರ್ತಾನಂತ ಹೇಳಿ ಇವ ಖಾಲಿ ಕೈಯಿಂದ ಇಂಡಿ ಬಜಾರ್ದಿಂದ ನೇರವಾಗಿ ಹೋದ. ಅವ ಮುಖ ನೋಡ್ಕೊತ ನಿಂತಳು ಮಗಳು. ಅದಕ್ಕೆ ಹಾಗೆ ಗುರುಗಳ ಹತ್ತಿರ, ಆಸ್ಪತ್ರೆಯಲ್ಲಿ ಇದ್ದವ್ರ ಹತ್ತಿರ ಮತ್ತು ಮಗಳು ಬಂಧು ಬಾಂಧವ್ರ ಹತ್ತಿರ ಖಾಲಿ ಕೈಲೆ ಹೋಗಬಾರ್ದು ಅಂತಾರಲ್ಲ, ಹಾಗೆ ನಾವು ಏನರ ಒಂದಿಷ್ಟು ತೆಗೆದುಕೊಂಡು ಬರಬೇಕು ಅಂತ ಹೇಳಿ ಇಲ್ಲೆಲ್ಲರೂ ಪುಷ್ಪ ಇಟ್ಟಾರಂತ ಅಲ್ಲಿ ನೀವು ಹಾಕಿ ಅಪ್ಪುಗಳಿಗೆ ನಮಸ್ಕಾರ ಮಾಡಿರಿ. ಮತ್ತು ಯಾರ್ಯಾರಿಗೆ ಸಾಧ್ಯದ ಅಲ್ಲಿ ನಿಮ್ಮ ಮನೆಗಳಲ್ಲೇ ಅವ್ರದ್ದೊಂದು ಭಾವಚಿತ್ರವನ್ನು ಇರಿಸಿ ಒಂದೆರಡು ದೀಪ ಹಚ್ಚಿ ಒಂದಿಷ್ಟು ಪುಷ್ಪಗಳನ್ನು ಹಾಕಿ ಅವ್ರದ್ದೊಂದು ಪ್ರವಚನ ಒಂದು 15 ನಿಮಿಷ ಕೇಳ್ರಿ ಅಥವಾ ಒಂದು ಪುಸ್ತಕವನ್ನು ಓದ್ರಿ. ಅದೇ ಅವರಿಗೆ ಗುರು ನಮನ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ. ಹೋಗಿ ಬನ್ನಿ.